ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಏನಪ್ಪ ಇಷ್ಟು ದಿನ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಸ್ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ನಮ್ಮೂರಿಂದ ನಿಯರ್ ಕಣಿವೆ ಆಂಜನೇಯ ಅಂತ ಇದೆ ಅಲ್ಲಿ. ಆ್ಯಂಡ್ ಈ ದೇವಸ್ಥಾನದಿಂದ ಇವಾಗ ಮತ್ತೆ ನನ್ನ ಜರ್ನಿನ ಸ್ಟಾರ್ಟಪ್ ಮಾಡೋಣ ಅಂತೇಳಿ ಮತ್ತೆ ವೀಡಿಯೋ ಮಾಡ್ತಿದ್ದೀನಿ. ಇವತ್ತಿನ ಲುಕ್ ನೋಡಿ ನಂದು ಯಾವ ಥರ ಇದೆ ಅಂತೇಳಿ. ದೇವಸ್ಥಾನ ನೋಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಷ್ಟೊಂದು ಫಿಲಮ್ಗಳು ಕೂಡ ತೆಗೆದಿದ್ದಾರೆ ಇಲ್ಲಿ. ಆ್ಯಂಡ್ ಇವಾಗ ಕೂಡ ಶನಿವಾರ ಆಗಿರೋದ್ರಿಂದ ಸಂಜೆವರೆಗೂ ಇರುತ್ತೆ ದೇವಸ್ಥಾನ. ಸೊ ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಎಲ್ಲ ತಾವರೆ ಹೂವುಗಳು ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ. ಸೀರಿಯಸ್ಲಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ. ಮತ್ತೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟಪ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಆ್ಯಂಡ್ ನೋಡಿ ಇಲ್ಲೇ ಕಾಲು ತೊಳ್ಕೊಳ್ಳೋಕ್ಕೆ ನೀರು ಬಿಟ್ಟಿದ್ದಾರೆ. ಬನ್ನಿ ಒಳಗಡೆ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಗೈಸ್ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಮ್ಮೂರಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಅಮ್ಮ ಇಲ್ಲೇ ನಿಂತಿದ್ದಾರೆ. ಆಂಜನೇಯ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವರು ಬೆಣ್ಣೆ ಅಲಂಕಾರ ಆ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಮುದ್ದಾಗಿದೆ ದೇವಸ್ಥಾನ. ನಮ್ಮ ಪೂಜಾರಪ್ಪ ಪೂಜೆ ಮಾಡ್ತಿದ್ದಾರೆ. ನಮ್ಮಮ್ಮ ಬಂದು ಫುಲ್ ಭಕ್ತಿಯಿಂದ ಬೇಡ್ಕೊತಾ ಇದ್ದಾರೆ. ನಮ್ಮೂರ ಕಡೆ ಏನಿಲ್ಲ ಗೈಸ್, ದೇವಸ್ಥಾನದಲ್ಲೆಲ್ಲ ವೀಡಿಯೋಸ್ ತೊಗೊಬೋದು, ಏನು ತೊಂದರೆ ಇಲ್ಲ. ಫೈನಲಿ ಪ್ರಸಾದ ಸಿಕ್ತು ನಮಗೆ ದೇವಸ್ಥಾನದಲ್ಲಿ. ನಮ್ಮೂರಿಂದ ನಿಯರ್ ಒಂದು 3 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ರಾಮನಗರದಲ್ಲಿರೋರಿಗೆ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿ ತುಂಬ ಫಿಲಮ್ಗಳು ಕೂಡ ತೆಗೆದಿದ್ದಾರೆ ಅವಾಗೆಲ್ಲ. ನೋಡಿ ಇವತ್ತಿನ ಔಟ್ಫಿಟ್ ನನ್ನದು ಕುಂಕುಮ ಇಟ್ಟಿದ ಮೇಲೆ ಒಂಥರ ಲಕ್ಷಣ ಬಂದುಬಿಟ್ಟಿದೆ ನೋಡಿ ಫೇಸ್ಗೆ. ದೇವ್ರದ್ದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಅದು ಹಾಕ್ಸ್ಕೊಳ್ಳೋಕ್ಕೆ ಅಂತೇಳಿ. ಆ್ಯಂಡ್ ಬನ್ನಿ ಪ್ರಸಾದ ತಿನ್ಕೊಂಡು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮ್ಮ ಇನ್ನು ಒಳಗಡೆನೇ ದೇವ್ರು ಬೇಡ್ತವ್ರೆ ಪ್ರಸಾದ ತಿನ್ಕೊಂಡು ಬಂದರು ನೋಡಿ. ನೋಡಿ ಇವಾಗ ಎಂಟರ್ ಆಯ್ತವ್ರೆ. ಆ್ಯಂಡ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪ್ರಸಾದ ತಿನ್ಕೊಂಡು ಫಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೀವು. ಗೈಸ್ ನೋಡಿ ದೇವಸ್ಥಾನದ ಆಪೋಸಿಟ್ ಬಂದು ಕೊಳ ದಾಟೋದ್ರೆ ಫುಲ್ಲು ಬೆಟ್ಟ ಗುಡ್ಡ ಇದೆ ನಮ್ಮ ಕಡೆ. ನಮ್ಮ ಊರಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ಎಷ್ಟು ಸಖತ್ತಾಗಿದೆ ವೆದರ್ ನೋಡಿ, ಮಾತ್ರ ಆಕಾಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆ್ಯಂಡ್ ಇಲ್ಲಂತೂ ತಾವರೆ ಹೂವುಗಳು ಈ ನೆಕ್ಸ್ಟು ಹಬ್ಬಕ್ಕೆ ಬಂದರೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಅಲ್ಲಿವರೆಗೂ ಇದೇ ಥರ ಇರುತ್ತೆ. ಸಖತ್ ಗ್ರೀನರಿಯಾಗಿದೆ ಅನಿಸ್ತಾ ಇದೆ. ಹತ್ರ ಹೋಗೋಣ ಬನ್ನಿ. ನಮ್ಮಮ್ಮ ಬೇರೆ ಬೈತಾರೆ ಹೋಗ್ಬೇಡ ಅಂತ, ಆದರೂ ನಾನು ಬಿಡ್ತಾ ಇಲ್ಲ, ಹೋಗೋಣ ಅಂತ ಅನಿಸ್ತಾ ಇದೆ. ಇಳಿಯೋದು ಬೇಡ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ, ಸಕ್ಕದಾಗಿ ಕಾಣಿಸ್ತೈತಲ್ಲ. ಅದ್ರಲ್ಲಿ ಬೇರೆ ನೀರು ಬಿಡಿದಿರೋ ಅಂತ ನೀರು ಹೋಗ್ತೈತೆ. ಆ್ಯಂಡ್ ಅಲ್ಲಿ ದೂರದಲ್ಲಿ ಕೂಡ ಹಸು ಮೇಯಿಸ್ತಿದ್ದಾರೆ ನೋಡಿ. ಝೂಮ್ ಮಾಡ್ತೀನಿ. ಹಸು ಮೇಯಿಸ್ಕೊಂಡು ನಿಂತಿದ್ದಾರೆ. ಹಸುನು ಮೇಯ್ತಾ ಇದೆ ಅಲ್ಲಿ. ಎಷ್ಟೊಂದು ಹಸು ಮೇಯ್ತಾ ಇರುತ್ತೆ. ಆ್ಯಂಡ್ ಈ ಕಡೆ ಎಲ್ಲ ಚಿರತೆಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನಗಳು ಬರಲ್ಲ. ಈ ದೇವಸ್ಥಾನ ಇರೋ ಟೈಮಲ್ಲಿ ಎಲ್ಲ ಬಂದು ಹಸುಗಳು ಮೇಯ್ತಾರೆ. ಈ ದೇವಸ್ಥಾನದ ಪಕ್ಕ ಒಂದು ಹಳ್ಳಿ ಮರ, ಎಷ್ಟು ದೊಡ್ಡ ಹಳ್ಳಿ ಮರ ಇದೆ, ಹಳೇ ಕಾಲದಿಂದ. ನನ್ನ ಗಾಡಿ ನೋಡಿ ಇಲ್ಲೇ ನಿಲ್ಸಿದ್ದೀನಿ ನಾನು. ಅಮ್ಮ ಏನೋ ದೇವಸ್ಥಾನದ ಒಳಗಡೆ ಹೋದರು. ಆ್ಯಂಡ್ ಅಗೇನ್ ಬನ್ನಿ ದೇವಸ್ಥಾನ ಹಿಂದೆ ಮುಂದೆ ಎಲ್ಲ ಹೇಗಿದೆ ಅಲ್ಲಿ ನೋಡಿ. ಹಳೆಯದಾಗಿ ಬಾವಿ ಇದೆ. ದೇವಸ್ಥಾನದ ಹಿಂದೆ ಬಂದು ನಾನ್ ವೆಜ್ ಊಟ ಮಾಡೋರು, ಪ್ರಸಾದ ಮಾಡೋರು ಅಲ್ಲಿ ಮೇಲುಗಡೆ ಹೋಗಬೇಕು. ಆ ರೂಮ್ ಹತ್ರ ಇದೆಯಲ್ಲ ಅಲ್ಲಿ ಪ್ರಸಾದ ಮಾಡ್ತಾರೆ. ನಾನ್ ವೆಜ್ ಊಟ ಮಾಡಿ ಕಣಿವೆ ಆಂಜನೇಯ ಸ್ವಾಮಿಗೆ ಮಾಡೋರು
ಅಲ್ಲೆಲ್ಲ ಊಟ ಬಡಿಸ್ತಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಇವತ್ತು ಯಾವ ಥರ ಇದೆ ಅಂತೇಳಿ. ವಿಡಿಯೋದಲ್ಲಿ ನೋಡಿ ಎಷ್ಟು ಗ್ರೀನರಿ ಬೆಳ್ಕೊಂಡಿದೆ. ಇಲ್ಲೆಲ್ಲ ಊಟ ಬಡಿಸ್ತಾರೆ ಗೈಸ್. ಸಮ್ಟೈಮ್ಸ್ ಶನಿವಾರ ಟೈಮು ಶ್ರಾವಣಗಳಲ್ಲಂತೂ ಖಾಲಿನೇ ಇರಲ್ಲ, ಇಲ್ಲೆಲ್ಲ ಊಟ ಬಡಿಸ್ತಾರೆ. ಇಲ್ಲೆಲ್ಲ ಜನಗಳು ತುಂಬಿರ್ತಾರೆ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಬಡಿಸ್ತಾರೆ. ಆ್ಯಂಡ್ ಔಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಇಲ್ಲೆಲ್ಲ ಫಿಲಮ್ ಕೂಡ ತೆಗೆದಿದ್ದಾರೆ. ಮೊನ್ನೆ ಯಾವುದೋ ಫಿಲಮ್ ನೋಡಿದ್ವಿ. ಇಲ್ಲಿ ನೋಡಿ ಇದೆಲ್ಲ ದೊಡ್ಡದು ಅರಳಿ ಮರ, ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಸ್ಪೇಸು. ಆ್ಯಂಡ್ ನೋಡಿ ಇದು ಬೋರ್ಡ್ ಕೂಡ ಹಾಕಿದ್ದಾರೆ, ಅಂದಿಗುಂದಿ ಅರಣ್ಯ ಪ್ರದೇಶ ಅಂತ ಇದನ್ನು ಕರೀತಾರೆ. ಆ್ಯಂಡ್ ನಮ್ಮಮ್ಮ ಬಂದು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ರಾಮ ಬಂದು ಆಂಜನೇಯ ಸ್ವಾಮಿನ ತಕ್ಕೊಂಡಿರೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ. ನಮ್ಮಮ್ಮ ಅಲ್ಲಿ ಹಸಿ ಇರೋದ್ರಿಂದ ವಾಪಸ್ ಪಡ್ತಾವ್ರೆ. ಅಂದಾಗೆ ನೋಡಿ ಅಂಕಲ್ಯ ಅವರು ಓನರು, ಅದರಿಂದ ಆಮೇಲೆ ಕೊಂಬಿದೆಯಲ್ವ ಹಸುಗೆ ಭಯ ಪಟ್ಕೊತವ್ರೆ, ಗುದ್ಬಿಟ್ಟುತ್ತೆ ಅಂತೇಳಿ ನಮ್ಮಮ್ಮ ನನ್ನ ಗಾಡಿ ತೊಗೊಂಡು ಬಾ ನಾನು ಹೋಗಿರ್ತೀನಿ ಅಂತ ಹೇಳಿ ಹೋದರು. ಕೊನೆಗೂ ಹೋಗಲೇ ಇಲ್ಲ ಅವರು, ಹಸು ಇರೋದ್ರಿಂದ ಭಯ ಪಟ್ಕೊಂಡು. ಅದು ಕೊಂಬಿದೆ ಹಸುಗೆ, ಇಲ್ಲಾಂದರೆ ಪಕ್ಕ ಹೋಗ್ತಿದ್ರು. ಸೊ ಬನ್ನಿ ಹೋಗೋಣ ಇವಾಗ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ. ಮೇಲ್ಗಡೆ ಬೆಟ್ಟದ ಮೇಲೆ ಹತ್ತಿರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬನ್ನಿ. ನೋಡಿ ನಮ್ಮಮ್ಮ ಗಾಡಿ ತೊಗೊಂಬ ಅಂದರು, ಗಾಡಿ ಅಲ್ಲೇ ನಿಂತೈತೆ. ಕೀ ನೋಡಿದ್ರೆ ನಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟಿದ್ದೀನಿ. ಕೀ ಇಲ್ಲಿರೋದಕ್ಕೆ ಇವಾಗ ನಾವು ನಡ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ತೊಗೊಂಡೋಗೋಣ ಬಾ ಅಂತ ಹೇಳಿ ಕರೆದ್ರು. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿ ಹಸು ಇಲ್ಲೇ ಮೇಯಿಸ್ತಿದ್ದಾರೆ ಅಂಕಲ್ಲು. ನಮ್ಮ ಮಮ್ಮಿ ಹೋಗ್ತಾವ್ರು ನೋಡಿ. ಇದು ಬಂದು ರಾಮನಗರದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ವೀರಕೊಡನದೊಡ್ಡಿ ಅಂತ ಬರುತ್ತೆ, ಅಲ್ಲಿಂದ ಒಳಗಡೆ ಕಾಡೊಳಗಡೆ ಬರಬೇಕು. ಅವ್ರು ಕೇಳೋದು ಹೇಳ್ತಾರೆ, ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಎಲ್ಲರೂ ಬಂದು ಒಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ಫುಲ್ ಖುಷಿ ಆಗ್ತೀರಾ. ಆ್ಯಂಡ್ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ, ಕಣಿವೆ ಆಂಜನೇಯ ಸ್ವಾಮಿ ಜಾತ್ರೆ ಸಖತ್ತಾಗಿರುತ್ತೆ. ಅವಾಗೂ ಕೂಡ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಒಂದು ಸ್ವಲ್ಪ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ ಈ ಥರ ಹತ್ತು ಹೋಗ್ಬೇಕು, ತುಂಬ ರಿಸ್ಕ್ ಇಲ್ಲ, ಏನೇನಿಲ್ಲ ಗೈಸ್, ಆರಾಮ್ಸೆ ಹೋಗ್ಬೋದು. ಆ್ಯಂಡ್ ಜಾರದು ಇಲ್ಲ ಕೂಡ. ನೋಡಿ ಆಂಜನೇಯ ಸ್ವಾಮಿ ರಾಮನ್ನ ತಪ್ಕೊಂಡಿರೋದು ಗೈಸ್. ನೋಡಿ ಫೈನಲಿ ದೇವಸ್ಥಾನಕ್ಕೆ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟ್ಯಾಚ್ಯೂ ರಾಮ ಆಂಜನೇಯ ಸ್ವಾಮಿನ ತಪ್ಕೊಂಡಿರೋದು, ಗದೆ ಇಟ್ಕೊಂಡಿರೋದು. ನೋಡಿ ನಮ್ಮಮ್ಮ ಪೂಜೆ ಮಾಡ್ತವ್ರೆ. ಅಮ್ಮ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡಿದ್ರಾ? ದೇವ್ರು ಒಳ್ಳೇದು ಮಾಡಲಿ ಅಂತ ಅವರೇ ಹೇಳ್ಬಿಟ್ರು. ನೋಡಿ ಬಂದಿದ್ದೀನಿ. ಬನ್ನಿ ಫಸ್ಟು ಕರ್ಪೂರ ಕೆಡೋ ಮುಂಚೆ ನಮಸ್ಕಾರ ಮಾಡ್ಕೊಬಿಡೋಣ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಸಕ್ಕತ್ತಾಗಿದೆ. ವೆದರ್ ಮಾತ್ರ ಸುತ್ತ ಆ್ಯಂಡ್ ಈ ದೇವ್ರ ದಯೆಯಿಂದ ಆದರೂ ಇನ್ನು ಬರೋ ವರ್ಷಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದರೆ ಸಾಕು. ಇದು ಲಾಸ್ಟ್ ಟೈಮ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಂಜನೇಯ ಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ಟು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ನಮ್ಮ ಅಮ್ಮನ ಮಾತಾಡ್ಸೋಣ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಬೇರೆ ಓಪನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಗೇನು 3ನೇ ಸಲ. ಇದು ಲಾಸ್ಟ್ ಮುಕ್ತಾಯ. ಮತ್ತೆ ಸ್ಟಾರ್ಟ್ ಮಾಡೋದಿಲ್ಲ. ಏನು ಹೇಳ್ತೀಯಾ? ದೇವ್ರು ಒಳ್ಳೇದು ಮಾಡಲಿ ಮಾಡಪ್ಪ. ನೋಡಿದ್ರ ನಮ್ಮಪ್ಪ ಅಂತೂ ಸಪೋರ್ಟ್ ಮಾಡಲ್ಲ, ನಮ್ಮ ಅಮ್ಮನ ಪೂರ್ತಿ ಸಪೋರ್ಟ್ ಐತೆ ನನಗೆ. ಆ್ಯಂಡ್ ಅದರಿಂದ ಮುಂದೆ ನೋಡ್ಕೊಂಡು ಹೋಗ್ಲಿಲ್ಲ ಅಂದರೆ ಆಯ್ಕೊಬಿಡ್ತೀನಿ. ಇನ್ಮೇಲೆ ನಮ್ಮಮ್ಮನ ಬ್ಲಾಗಲ್ಲಿ ಮಾತಾಡ್ತಾರೆ ಗೈಸ್. ಫೈನಲಿ ಮಾತಾಡಿಸ್ತಾ ಇದ್ದೀನಿ. ಈ ದೇವಸ್ಥಾನದಿಂದ ಒಳ್ಳೆ ಬದಿ ಬಂದ್ಬಿಟ್ಟೈತೆ. ಅಮ್ಮನೂ ಮಾತಾಡ್ತಾ ಇರಲಿಲ್ಲ, ಹೋಗು ಆ ಕಡೆ ಅಂತ ಇದ್ರು. ಇನ್ಮೇಲೆ ಮಾತಾಡಿಸ್ತೀನಿ ಗೈಸ್. ನೋಡಿ ಗಾಡಿಗಳು ಫ್ಯಾಮಿಲಿಗಳು ಸಮೇತ ಬರ್ತಾರೆ ದೇವಸ್ಥಾನಕ್ಕೆ. ನೋಡಿ ಫ್ಯಾಮಿಲಿಗಳು ಸಮೇತ ಬರ್ತಾರೆ ಜಾಸ್ತಿ ಇವಾಗ. ಅದು ಶನಿವಾರ ಆಗಿರೋದ್ರಿಂದ ಸ್ವಾಮಿ ವಾರ ಅಲ್ವಾ, ಆಂಜನೇಯ ಸ್ವಾಮಿ ವಾರ. ಸೊ ಸಂಜೆ 5 ಗಂಟೆವರೆಗೂ ಇರ್ತಾರೆ. ಯಾರು ಬರೋರಿದ್ರೆ ಟೂರಿಸ್ಟ್ ಪ್ಲೇಸ್ ಥರ ಇರುತ್ತೆ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ. ಶನಿವಾರ ಟೈಮು ಸಂಜೆ 5 ಗಂಟೆವರೆಗೂ ಇರುತ್ತೆ ಪೂಜೆ. ಬನ್ನಿ ಗೈಸ್. ಇದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಕಾಳು ಗ್ರಾಮ ಸೇರಿಕೊಳ್ಳುತ್ತೆ. ರಾಮನಗರದಿಂದ ನಿಯರ್ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಬರ್ತೀನಿ ಅಂತ ಅನ್ನೋರು ದಯವಿಟ್ಟು ಸ್ಯಾಟರ್ಡೆ ಟೈಮ್ ಬನ್ನಿ. ಮಾರ್ನಿಂಗಿಂದ 5 ಗಂಟೆವರೆಗೂ ತೆಗಿತಾರೆ. ನಿಮಗೂ ಒಳ್ಳೆಯದು, ಪ್ರಸಾದ ಕೂಡ ಸಿಗ್ತೀವಿ, ನೀವೇ ನೋಡಿದ್ದೀರಾ ಬ್ಲಾಗಲ್ಲಿ. ಆ್ಯಂಡ್ ಮತ್ತೆ ನನ್ನ ಬ್ಲಾಗ್ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತಿರೋಕ್ಕೆ ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಸ್ವಾಮಿಗಳು ನೋಡಿ ಪ್ರಸಾದ ಎತ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ನಾಯಿಗೂ ಕೂಡ ಆಗ್ತಾರೋ ಇರೋ ಒಳ್ಳೆತನ ನೋಡಿ. ನಾಯಿಗೆ ಆಗ್ತಾ ಇರೋದವರು ಇಲ್ಲ ಅಲ್ಲಿ ಐತೆ. ಅದಕ್ಕೆ ನೋಡಿ ಅದು ಬರ್ತಾ ಇದ್ದಾನೆ ನೋಡಿ ಅವನು.
ಅವನಿಗೆ ಆಗ್ತಿರೋದು ಪ್ರಸಾದ. ಅವ್ರ ಈ ಕಡೆ ಬರೋವರೆಗೂ ಅವ್ನು ತಿನ್ನಲ್ಲ ಅನ್ಕೋತೀನಿ. ಅಲ್ಲಿ ನಿಂತವನೇ ನೋಡಿ, ಝೂಮ್ ಮಾಡ್ತೀನಿ, ಅಲ್ಲಿ ನಿಂತವ್ನು ನೋಡಿ. ಅವನಿಗೆ ಪ್ರಸಾದ ಆಗ್ತಾವೆ. ಅವ್ನು ಪ್ರಸಾದ ಹಾಕಿದ ತಕ್ಷಣ ಬಂದು ತಿಂತಾನೇನೋ ನೋಡೋದ. ಅದು ನೋಡಿ ಒಳ್ಳೆತನ ಇರೋದು. ಕದ್ಬಿಟ್ಟು ಹಾಕ್ತಾವ್ರೆ, ಡೈಲಿ ಇಲ್ಲೇ ಇರ್ತಾನೇನೋ ಅವನು. ಅಲ್ಲಿ ಕುತ್ಕೊಂಡು ನೋಡ್ತಾ ಅವನೇ. ಗೈಸ್ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಮಮ್ಮಿ ಜಸ್ಟ್ ಒಳಗಡೆ ಹೋದ್ರು. ನಾನು ಗಾಡಿ ಹೀಗೆ ಹಾಕ್ಬಿಟ್ಟು ಕಾಲು ಚಳ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದೆ. ನರಸಿಂಹಸ್ವಾಮಿ ದೇವಸ್ಥಾನ ಚಿಕ್ಕಮುದ್ವಾಡಿಲಿರೋದು. ನೋಡೋಣ ಬನ್ನಿ, ವಿಡಿಯೋದಲ್ಲಿ ತೋರಿಸ್ತೀನಿ ದೇವಸ್ಥಾನ. ನೋಡಿ ಇದು ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಒಳ್ಳೆ ದಿನ ಎರಡೆರಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಖುಷಿ ಆಗ್ತಾ ಇದೆ ನೋಡಿ. ಇದೆ ನೋಡಿ ನರಸಿಂಹಸ್ವಾಮಿ ದೇವಸ್ಥಾನ. ಮನೆ ದೇವರು, ನನಗೆ ಮನೆ ದೇವರು ಗಂಡು ದೇವರಿದ್ದೇನೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಗೈಸ್ ನೋಡಿ, ಅರ್ಚಕರು ಈಚೆ ಹೋದ್ರು. ಇವಾಗ ದೇವಸ್ಥಾನ ನೀಟಾಗಿ ನಾನು ತೋರಿಸ್ತೀನಿ. ಇದೇ ನಮ್ಮ ಮನೆ ದೇವ್ರು ನರಸಿಂಹಸ್ವಾಮಿ ಗಂಡು ದೇವರು. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕಮುದ್ವಾಡಿಲಿದೆ. ಇದು ಬಂದು ಇವತ್ತು ಬರ್ತಾರೆ 2ನೇ ದೇವಸ್ಥಾನ. ಫಸ್ಟ್ ಹೋಗಿದ್ದು ಕಣಿವೆ ಆಂಜನೇಯ ದೇವಸ್ಥಾನ. ನೋಡಿ ಪ್ರತಿಯೊಂದು ದೇವರು ಎಷ್ಟು ಚೆನ್ನಾಗಿದೆ. ಅದೆಲ್ಲ ಹಳೆಯ ಕಾಲದ ಡಿಸೈನ್ಗಳು ಇದೆಲ್ಲ ಮಾಡಿಸಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಇವಾಗ ನಮಸ್ಕಾರ ಮಾಡ್ಕೊಂಡು ಕೂತಿದ್ದಾರೆ. ಆ್ಯಂಡಾಗೆ ಆರತಿ ತೊಗೊಂಡ್ವಿ. ಉಂಡಿ ನೋಡಿ ಎಷ್ಟು ದೊಡ್ಡದಾಗಿದೆ. ಉಂಡಿಗೆ ಗಣೇಶನ ಫೋಟೋ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ವಿನಾಯಕ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಭಗವಂತ ಒಳ್ಳೇದು ಮಾಡಲಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟಪ್ ಮಾಡಿದ್ದೀನಿ, ಮತ್ತೆ ಆಗಿ ಸಕ್ಸಸ್ಫುಲ್ ಆಗಲಿ ಅಂತ ಕೇಳಿ. ದೇವಸ್ಥಾನ ಮುಂದೆ ಗಡ್ಗಂಬ ಇದೆ. ಅಲ್ಲಿ ಬಂದು ಅಮ್ಮ ಕರ್ಪೂರ ಹಚ್ಚುತ್ತವ್ರೆ. ಇದೇ ಬಂದು ದೇವಸ್ಥಾನ ನೋಡಿ. ಇಲ್ಲ ಆಪೋಸಿಟ್ ಬಂದು ಕರ್ಪೂರ ಹಚ್ಕೊಂಡು ನಮಸ್ಕಾರ ಮಾಡ್ಕೊತಾವ್ರೆ. ಆ್ಯಂಡ್ ಅಗೇನ್ ಪೂಜೆ ಎಲ್ಲ ಆಯಿತು. ನಾವು ನಮಸ್ಕಾರ ಮಾಡ್ಕೊಂಡು ಗಾಡಿ ತೊಗೊಂಡು ಓಡೋದು ಅಷ್ಟೇ ಇವಾಗ. ಆ್ಯಂಡ್ ಬೈಕ್ ತೊಗೊಬೇಕು, ಫ್ಯೂಚರಲ್ಲಿ ತೊಗೊಳ್ಳೋಣ. ಒಂದು ವೀಕ್ ಹೋಗಲಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಬನ್ನಿ ನಮಸ್ಕಾರ ಮಾಡಿ, ನಿಮಗೂ ಒಳ್ಳೇದಾಗಲಿ. ನನ್ನ ಬ್ಲಾಗ್ ಯಾರ್ಯಾರು ನೋಡ್ತಿದ್ರು ಅವ್ರಿಗೂ ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಸಪೋರ್ಟ್ ಮಾಡಿ ದಯವಿಟ್ಟು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ರಾಮನಗರದಿಂದ ನಿಯರ್ ನಮ್ಮ ಮನೆ ದೇವಸ್ಥಾನ. ಮನೆಯ ದೇವರು ನರಸಿಂಹಸ್ವಾಮಿ ದೇವಸ್ಥಾನ. ಆ್ಯಂಡ್ ಶಾವಂತದುರ್ಗದಲ್ಲೂ ಕೂಡ ಇದೆ. ಇದು ಬಂದು ಇನ್ನೊಂದು ನಮ್ಗೆ ನಿಯರ್ ಆಗುತ್ತೆ. ಇದೊಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೇವಸ್ಥಾನ. ಬನ್ನಿ ಹೊರಡೋಣ ಇವಾಗ. ಪೂಜೆ ಎಲ್ಲ ಆಯಿತು. ಫೈನಲಿ ನಾವು ಅಮ್ಮ ನಮಸ್ಕಾರ ಮಾಡ್ಕೋತವ್ರೆ. ದೇವರು ಒಳ್ಳೇದು ನನಗೆ ಆಶೀರ್ವಾದ ಮಾಡಿ. ಆ್ಯಂಡ್ ನನ್ನ ಬ್ಲಾಗ್ಸ್ ಜನಗಳು ನೋಡುವಾಗಲಿ. ಬನ್ನಿ ಗೈಸ್ ಮನೆಗೆ ಹೋಗೋಣ. ಗೈಸ್ ನೋಡಿ, ದೇವಸ್ಥಾನ ಯಾವಾಗ ಓಪನಿಂಗ್ ಆಗಿದೆ ಅಂದರೆ 1970, 22 to 1970 ಓಪನ್ ಆಗಿರೋ ದೇವಸ್ಥಾನ. ಅಮ್ಮ ಏನಂದೆ? ನಮ್ಮ ಅಮ್ಮನೇ ಇನ್ನೂ ಹುಟ್ಟಿರ್ಲಿಲ್ವಂತೆ. ನಾನು ಹುಟ್ಟಿರೋದೇ 2000 ಬಾರ್ನು. ನಮ್ಮ ಅಮ್ಮನೇ ಹುಟ್ಟಿರಲಿಲ್ಲ ಅಂದರೆ 1970. ನಮ್ಮಮ್ಮ ಅಮ್ಮ ನಿಂದು ಯಾವಾಗ ಇಯರು? 76 ಅವರು. ಇನ್ನೊಂದು 6 ಇಯರ್ಸ್. ಈ ದೇವಸ್ಥಾನ ಆಗಿ ಒಂದು 6 ಇಯರ್ಸ್ ಕೊಟ್ಟಿದ್ದಾರೆ ಗೈಸ್. ಬನ್ನಿ ಇವಾಗ ಗಾಡಿ ತೊಗೊಂಡು ಮನೆಗೆ ಹೋಗೋಣ. ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಚಲೋ ಗೈಸ್, ಬಾಯ್ ಗೈಸ್. ಜಸ್ಟ್ ಮನೆಗೆ ಬಂದ್ವಿ ಇವಾಗ. ಮಮ್ಮಿ ನೋಡಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ದೇವ್ರ ಮನೆ ಒಳಗಡೆ ಎಲ್ಲ ದೇವ್ರದ ಐಟಮ್ಸ್, ದೇವ್ರ ಸಾಮಾನೆಲ್ಲ ಇರ್ತವ್ರೆ. ಆ್ಯಂಡ್ ನನ್ನ ಸ್ವೀಟಿ ನೋಡಿ ರಿಯಾಕ್ಷನ್ ಈ ಥರ ಇದೆ. ನಮ್ಮ ಮನೆಗೆ ಒಂದು 3 ಜನ ಗೆಸ್ಟ್ ಬಂದವ್ರೆ, ತೋರಿಸ್ತೀನಿ ನೋಡ್ರಿ. ಗುಬ್ಬಿ ಹಾಯ್ ಗೈಸ್ ಏನಪ್ಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೇಳು ಬೇಗ. ಹಾಂ, ಯೂಟ್ಯೂಬ್ ಚಾನಲ್. ಹಾಯ್ ಮಾಡು ಚಿನಿ, ಹಾಯ್ ಮಾಡು. ಹಾಯ್ ಮಾಡ್ರಿ ಇಬ್ರು. ನೋಡ್ರಿ ದರ್ಶನ್ ಅಂತ. ಹಾಯ್ ಮಾಡು ದರ್ಶನ್. ಎಲ್ಲ ಆಟ ಆಡ್ಕೊಂಡು ಕೂತವ್ರೆ. ಬರೋಷ್ಟಲ್ಲಿ ಈ ಕಡೆ ಸೌದೆ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಚಿಕ್ಕದೊಂದು ಕುದುರೆ ಇಟ್ಟಿದ್ದೀವಿ. ಸೊ ಅಲ್ಲಿ ಆಟ ಆಡ್ತವ್ರೆ. ಬಿಸಿಲು ಮಳೆ ಬರ್ತಾ ಇದೆ. ಆ್ಯಂಡ್ ಈ ಕಡೆ ನೋಡಿ ಎಲ್ಲ ಹಸುಗಳಿದೆ. ಬಂಗಾರಿ ಐ ಲವ್ ಯು. ಐ ಲವ್ ಯು ಗೈಸ್. ನಮ್ಮ ಅತ್ತೆ ವಿಡಿಯೋಸ್ ನೋಡಿ. ಏನು ತೋರಿಸು ನಮ್ಮ ಗೈಸ್. ಫೈನಲಿ ಬಂದು ಮನೆಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿದೆ.
ನೋಡಿ ಆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಈ ಔಟ್ಫಿಟ್ ಹಾಕ್ಕೊಂಡು ಹೊಟ್ಟೆ ಬೇರೆ ಹಸಿತಾ ಇದೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಅದಕ್ಕೆ ಟೊಮೆಟೊ ಗೊಜ್ಜು ರೈಸ್ ತಿಂತಾಯಿದ್ದೀನಿ. ಟೊಮೆಟೊ ಗೊಜ್ಜು ರೈಸ್ ತಿಂದ್ಕೊಂಡು ಬೆಳಗ್ಗೆಯಿಂದ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಏನೂ ಕೂಡ ತಿಂದಿರಲಿಲ್ಲ. ಬನ್ನಿ ಗೈಸ್, ಊಟ ಮಾಡ್ಕೊಂಡು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಫೈನಲಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಇಲ್ಲೇ ಸೋಫಾ ಮೇಲೆ ಸುಮ್ಮನೆ ಮಲಗಿದ್ದೆ, ಹಂಗೆ ನಿದ್ದೆ ಬಂದ್ಬಿಟ್ಟೈತೆ. ದೇವಸ್ಥಾನದಿಂದ ಬಂದು ಊಟ ಮಾಡಿಕೊಂಡು ಮಲ್ಕೊಂಡಿದ್ದೆ. ಈಗ ಎಚ್ಚರ ಆಗೈತೆ 5:30 ಆಯಿತು. ಅದೇ ಟೈಮ್. ವೆದರ್ ಅಂತ ಸೈಕಾಗೈತೆ, ಮಳೆ ಬರ್ತೈತೆ. ಈ ವೆದರಲ್ಲಿ ಒಂದು ಪಾರ್ಸಲ್ ಬಂದೈತೆ, ನಮ್ಮ ಅಮ್ಮ ಈಸ್ಕೊಂಡು ಆಲ್ರೆಡಿ ತೆಗ್ದು ನೋಡೋರೆ. ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಆ್ಯಂಡ್ ನಾನು ಮೋಲ್ಡ್ ಮೀನ್ಸ್ ರೆಸಿನ್ ಆರ್ಟ್ ಎಲ್ಲ ಮಾಡ್ತಿದ್ದೀನಲ್ಲ, ಸೊ ಕೀ ಚೈನ್ಸ್ ಎಲ್ಲ ಮಾಡಬೇಕು ಅಂತ ಮೋಲ್ಡ್ಸ್ಗಳು ತರಿಸಿದ್ದೆ. ಮತ್ತು ಗಣೇಶ ಮಾಡಬೇಕು ಫುಲ್ಲು ಅಂತೇಳಿ ಈ ಥರ ಮೋಲ್ಡ್ಸ್ ಎಲ್ಲ ತರಿಸಿದ್ದೆ. ಆ್ಯಂಡ್ ಆಲ್ರೆಡಿ ಇದೇ ತರಿಸಿದ್ದೀನಿ, ಮತ್ತು ಇದಕ್ಕೇನು ಬೇರೆ ಬೇರೆ ಡಿಸೈನ್ಸು. ಅದ್ರ ಜೊತೆಗೆ ಮಾವಿನ ಹಣ್ಣು ಕುಯ್ ತಿನ್ನಬೇಕು ಅಂತ ಅನಿಸ್ಕೊಂಡ್ಬಿಟ್ಟು ನಾವು ಅಮ್ಮಿನ ಕೇಳಿದ್ದಕ್ಕೆ ಮಾವಿನ ಹಣ್ಣು ಕುಯ್ ಕೊಟ್ಟವ್ರೆ. ಇವಾಗ ಮಾವಿನ ಹಣ್ಣು ತಿಂದ್ಬಿಟ್ಟು ಈಚೆ ಏನಿದೆ ಸ್ವಲ್ಪ ಕೆಲಸ ನೋಡಬೇಕು. ಮಳೆ ಬರ್ತೈತೆ, ಅದು ಈ ಚಳಿಲಿ ಈಚೆ ಹೋಗಬೇಕು ಅಂತಲೇ ಅನಿಸ್ತಾ ಇಲ್ಲ. ಸೊ ಬನ್ನಿ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ಊಟ ಇದಾಗಿತ್ತು. ಊಟ ಎಲ್ಲ ಆಯಿತು, ನಾನ್ ವೆಜ್ಜು. ಇವಾಗ ಮಲ್ಕೊಳ್ಳೋದಷ್ಟೇ. ನಮ್ಮ ಎನರ್ಜಿಗೋಸ್ಕರ ಒಂದು ಸ್ಟಿಂಗ್ ಕುಡಿದ್ಬಿಟ್ಟು ಊಟ ಮಾಡಾಯಿತು, ಮಲ್ಬಿಡೋದಷ್ಟೇ ಇವಾಗ. ಆ್ಯಂಡ್ ಅಗೈನ್ ಎಲ್ಲರೂ ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್ ಗೈಸ್, ನಾಳೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿ ಲವ್ ಯು.